ವಂಶದಲ್ಲಿ ಓಲ್ಡ್ ಪೀಪಲ್ ಅಂತ ಇರೋರು ನೀವೊಬ್ರೆ. ಈ ವಂಶದ ಪುರಾಣನ ಓದ್ ಹೇಳ್ತೀನಿ. ಇದರಲ್ಲಿರೋ ಒಂದೇ ಒಂದು ಕ್ವಾಲಿಟಿ ಸಾರು ನಿಮ್ ಮಗ್ನಲ್ಲಿ ಇದೆಯಾ ಅಂತ ನೀವು ಪ್ರಾಂಪ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಕೊಡಿ, ನಾನೇ ಓದ್ತೀನಿ. ಗಂಡುಗಲಿ ವಂಶದ ಒಬ್ಬ ಯೋಧ 100 ಸೈನಿಕರನ್ನ ಒಟ್ಟಿಗೆ ಹೊಡಿತಾ ಇದ್ದಂತೆ. ಛಲದಂಕ ಮಲ್ಲರು, ಅಪ್ರತಿಮ ವೀರರು, ಕುಸ್ತಿಪಟುಗಳು ಇದ್ರಂತೆ. ಆದ್ರೆ ಇವರಲ್ಲಿರೋ ಒಂದು ಕ್ವಾಲಿಟಿನಾರು ಹಬಿನಲ್ಲಿ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಯಾಕಿಲ್ಲ? ನಮ್ಮ ಯಜಮಾನ್ರು ಶೂರರು ಧೀರರುನೇ. ಇವರಲ್ಲಿರೋ ಒಂದು ಕ್ವಾಲಿಟೀಸು ಹಬಿನಲ್ಲಿ ಇಲ್ಲ ಅಂದ್ಮೇಲೆ ನಿಮ್ಮ ಸನ್ನು ಈ ವಂಶದ ಕುಡಿ ಅಲ್ಲ ಅಂತ. ಏನ್ ಜಾತ್ಗೆ ಇದು? ಗಂಡುಗಲಿ ಪುರಾಣ ಓದ್ತಾ ಆಗ್ಲೇ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ರ? ಎಲ್ರಿಗೂ ಕೇಳೋ ಹಾಗೆ ಜೋರದಿ ಭಾವನ್ ಶೇಪ್ ಇನ್ನು ಜಾಸ್ತಿ ಹೋಗ್ಲಿ. ಈ ವಂಶದ ಗಂಡು ಮಕ್ಕಳಿಗೆ 5 ಮದುವೆ ಆಗುವ ಅವಕಾಶ ಇದೆ. ಮತ್ತೆ ಈ ವಂಶಕ್ಕೆ ವೈಭವ ಸಿಗ್ತಾ ಇತ್ತು. ಆದರೆ ಒಂದು ಹೆಣ್ಣಿನ ಶಾಪದಿಂದ ತೊಂದರೆ ಆಯ್ತು. ರಾಮ ಆ ಶಾಪ ವಿಮೋಚನೆ ಅದು ಒಂದು ಹೆಣ್ಣಿಂದಾನೆ. ಈ ವಂಶಕ್ಕೆ ಮತ್ತೆ ವೈಭವ ಸಿಗಬೇಕು ಅಂದ್ರೆ ಈ ಮನೆ ಯಜಮಾನ ಕನಿಷ್ಠ ಪಕ್ಷ 4 ಮದುವೆ ಆಗ್ಬೇಕು. ಅದನ್ನು ನಾವು ತಾಮ್ರದ ಪತ್ರದಲ್ಲಿ ಬರೆದಿರುವಂತೆ ಪಾಲಿಸಬೇಕು. ಬೇಗ ಹೋಗಿ ಆ ತಾಮ್ರದ ಪತ್ರ ತಗೊಂಡ್ ಬಾರೋ, ಅದ್ರಲ್ಲಿ ಏನಂತ ನೋಡೋಣ. ವಿಟ್ಲ ಹುಣಸೆ ಹಣ್ಣಲ್ಲಿ ಹಾಕಿ ತೊಳೆದ್ಮೇಲೆ ಅಕ್ಷರಗಳೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡ. ಇಲ್ಲಿ ಓದ್ತೀನಿ. ಗಂಡುಗಲೇಶ್ವರನ ಪೂಜೆಯನ್ನು ಎಡಬಿಡದೆ ಮಾಡಬೇಕು. ಈ ಮನೆಯ ಯಜಮಾನನಿಗೆ ಕನಿಷ್ಠ ಪಕ್ಷ 4 ಮದುವೆ ಆಗಬೇಕು. ಒಬ್ಬಳ ಕೆಟ್ಟ ಕಾಲುಗುಣದಿಂದ ಈ ಮನೆಯ ಅದೃಷ್ಟ ರೇಖೆ ಮುಚ್ಚಿ ಹೋಗಿದೆ. ಮನೆಯ ಯಜಮಾನ 4 ಮದುವೆ ಆದರೆ ಒಬ್ಬಳ ಕನಸಿನಲ್ಲಿ ವಜ್ರ ಖಚಿತವಾದ ಕಿರೀಟವು ಎಲ್ಲಿರುವುದು ಎಂದು ಗೋಚರಿಸುತ್ತದೆ. ಆ ಕಿರೀಟವು ಸಿಕ್ಕರೆ ರಾಜವಂಶದ ವೈಭೋಗ ಮತ್ತೆ ಮರುಕಳಿಸುವುದು. ತಡವಾದಲ್ಲಿ ಈಗಿರುವ ಮಡದಿ ಸಾಯುತ್ತಾಳೆ. ಯಾಕಕ್ಕೆ ಕಣ್ಣೀರು? ಪಲ್ಲು, ಇದು ಕಣ್ಣೀರಲ್ಲ, ಪನ್ನೀರು. ಅವ್ರ ಮದ್ವೆ ಆಗಿರೋದನ್ನ ನೋಡಿ ನಿಮ್ ಕಣ್ಣಲ್ಲಿ ರಕ್ತ ಬರೋದ್ ಬಿಟ್ಟು ಪನ್ನೀರಾ? ಪಲ್ಲು, ಹಬಿ ಮ್ಯಾರೇಜ್ ಆದ್ರೆ ಏನಂತೆ? ನಾನ್ ಡಯಾಗ ಗೊತ್ತಲ್ಲ. ಬನ್ನಿ, ಮಂಗಳಾರತಿ ತಗೊಳ್ಳಿ. ನೋಡಿ, ಇಂದಿನಿಂದ ನೀವು 4 ಜನನು ಪಾಂಡುರಂಗ ಗಂಡುಗಲಿಯ ಧರ್ಮಪತ್ನಿಯರು. ಇವತ್ತು ರಾತ್ರಿ ಯಾರಿಗೆ ದಿವ್ಯ ಶಕ್ತಿ ಇದೆಯೋ ಅವ್ರ ಕನಸಿನಲ್ಲಿ ಕಿರೀಟ ಇರೋ ಜಾಗ ಗೋಚರವಾಗುತ್ತೆ. ಎಲ್ಲಾರು ಒಳ್ಳೆ ಮನಸ್ಸಿನಿಂದ ದೇವ್ರನ್ನ ಬೇಡ್ಕೊಳ್ಳಿ. ಗಂಡುಗಲಿ ವಂಶದ ರಾಜಮಾತೆ ರಂಗಮ್ಮನವರಿಗೆ ಏನಮ್ಮ, ಗಂಡುಗಲಿ ವಂಶದ ಮುದ್ದಿನ ಸೊಸೆಯಂದಿ ಯಾರ ಕನಸಲ್ಲಿ ಕಿರೀಟ ಗೋಚರವಾಯಿತು ಅಂತ ಹೇಳ್ತೀರಾ? ಅತ್ತೆ, ಕಿರೀಟ ನನ್ ಕನ್ಸಲ್ಲಿ ಗೋಚರ ಆಯ್ತು. ಕಿರೀಟನ ಒಂದ್ ಕಬ್ನಕ್ಕೆಲಿಟ್ಟು ನಮ್ಮ ಮನೇಲಿರೋ ಲಾನಲ್ಲಿ ಹೂತಿಟ್ಟಿದ್ದಾರೆ. ಬೇಗ ಓಡೋಗಿ ಅದನ್ನ ಡಿಗ್ ಮಾಡಿ ಕಿರೀಟನ ತಗೊಂಡ್ ಬಂದ್ರು. ಎಚ್ಚರ! ಕಿರೀಟ ಕಂಡು ಚಂಪಾಳ ಕನಸಲ್ಲಿ ಅಂದ ಮೇಲೆ ನೆಲ ಅಗೆಯೋ ಕೆಲಸ ಅವಳಿ ಬಂದು ಕಿರೀಟ ತಲೋ ಕೆಲಸ ನನ್ನ ಚಂಪಂದು. ಕಿರೀಟ ಸಿಕ್ಕಿದೆ ಅಂದ ಮೇಲೆ ಇವಳೇ ಈ ಮನೆಯ ಪಟ್ಟದಾಗಿ. ನಾನು ಇದಕ್ಕೆ ಒಪ್ಪಲ್ಲ. ಸುಮ್ನೆ ನೀವು ಇಲ್ಲಿ ತೆಗಿಬೇಡಿ. ಅಲ್ಲ, ಕಿರೀಟ ಎಲ್ಲಿತ್ತು ಅಂತ ನಿಮ್ಗೆ ಏನಾದ್ರು ಕನಸು ಬಿತ್ತಾ? ಕನಸು ಬಿದ್ದು ದವಳಿತಾರೆ ಅಂದ ಮೇಲೆ ನನ್ನ ಚಂಪಾ ಚಮೇಲಿನೇ ಈ ಮನೆಗೆ ಪಟ್ಟದಾರಸಿ. ಏನು ಯಜಮಾನ್ರೆ? ಏನು ಇಲ್ಲಿದ್ದ ಕಿರೀಟ ಕಾಣ್ದ? ಇದ್ರೊಳಗಡೆ ಏನಿದೆ? ಕಿರೀಟ. ಬೇಡ ಕಣ್ರಿ, ಬೇಡ ಕಣ್ರಿ. ಇರೋದ್ರಿಂದ ತಾನೆ ಇವಳು ಪಟ್ಟು ಧರಿಸಿ ಮೆರೆಯೋದು. ಈಗ ಈ ಕಿರೀಟನ ಮುರಿದು ಇವಳ ಅಹಂಕಾರನು ಹೋಯ್ತು. ಹೋಗಿದ್ದು ನಮ್ಮ ಚಂಪಾ ಚಮೇಲಿ ಅಹಂಕಾರ ಅಲ್ಲ, ತಮ್ಮದು. ಏನ್ ಹೇಳ್ತಾ ಇದ್ದೀರಾ? ಮತ್ತಿನೇನ್ರಿ, ನಮ್ಮ ಗಂಡುಗಲಿ ವಂಶದ ಪುರಾಣ ಪುಸ್ತಕ ಇಟ್ಕೊಂಡು ಮನೆ ಯಜಮಾನವಾದ ನನಗೆ ಸಿಕ್ಕಾಪ್ ಯೋಜನೆ ಮಾಡ್ತಾ ಇದ್ರಲ್ಲ, ನಿಮ್ಮ ಮೇಲೆ ಹೇಗಾದ್ರೂ ಮಾಡಿ ಪ್ರತಿಕಾರ ತೀರ್ಸ್ಕೋಬೇಕು ಅಂತ ಸಿಕ್ಕಿರೋ ತಾಮ್ರ ಪತ್ರನ ಬದಲಾಯಿಸ್ಬಿಟ್ಟು ನಾನೇ ಇಷ್ಟೆಲ್ಲ ನಾಟಕ ಮಾಡಿದೆ.